ಸೂಪರ್ ಪ್ರೈಮೇಟ್ 9ನಲ್ಲಿ ಇವತ್ತಿನ ಇಡೀ ದಿವಸದ ಪ್ರಮುಖ ಬೆಳವಣಿಗೆಗಳ ವಿಶೇಷ ವರದಿಗಳನ್ನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚಿತವಾಗಿ ರಾಜ್ಯ, ದೇಶ ಹಾಗೂ ವಿದೇಶಗಳಲ್ಲಿ ನಡೆದಿರುವ ಟಾಪ್ 18 ಸುದ್ದಿಗಳನ್ನು ನೋಡೋಣ. ವಿಧಾನಸಭೆಯಲ್ಲಿ ರಾಜ್ಯ ಸರ್ಕಾರ ಇವತ್ತು ಪೂರಕ ಅಂದಾಜುಗಳ ಪಟ್ಟಿಯನ್ನು ಮಂಡಿಸಿದೆ. ವಿಧಾನಸಭೆಯಲ್ಲಿ ಸಿಎಂ ಪರವಾಗಿ ಸಚಿವ ಡಾಕ್ಟರ್ ಎಚ್.ಸಿ. ಮಹದೇವಪ್ಪ 3,352 ಕೋಟಿ ರೂಪಾಯಿಗಳ ಪೂರಕ ಅಂದಾಜು ಮಂಡಿಸಿದರು. ಇದರಲ್ಲಿ ಸರ್ಕಾರದ ಸಾಧನಾ ಸಮಾವೇಶಕ್ಕೆ 10 ಕೋಟಿ, ನಂದಿ ಬೆಟ್ಟದಲ್ಲಿ ನಡೆದ ವಿಶೇಷ ಸಂಪುಟ ಸಭೆಗೆ 3.69 ಕೋಟಿ ರೂಪಾಯಿಗಳನ್ನು ಬಳಕೆ ಮಾಡಲಾಗಿದೆ ಅಂತ ಉಲ್ಲೇಖಿಸಲಾಗಿದ್ದು, ಪ್ರತಿಪಕ್ಷಗಳು ಸರ್ಕಾರದ ಖರ್ಚು ವೆಚ್ಚಗಳಿಗೆ ಟೀಕಾ ಪ್ರಹಾರ ನಡೆಸಿವೆ. ಕರ್ನಾಟಕ ಸೌಹಾರ್ದ ಸಹಕಾರಿ ತಿದ್ದುಪಡಿ ಮಸೂದೆ ವಿಧಾನ ಪರಿಷತ್ನಲ್ಲಿ ತಿರಸ್ಕೃತಗೊಂಡಿದೆ. ಮಸೂದೆಯ ಪರವಾಗಿ 23 ಮತಗಳು ಹಾಗೂ ವಿರುದ್ಧವಾಗಿ 26 ಮತಗಳು ಚಲಾವಣೆಯಾಗಿವೆ. ವಿಧಾನಸಭೆಯಲ್ಲಿ ಅಂಗೀಕಾರಗೊಂಡಿದ್ದ ಮಸೂದೆಯನ್ನು ಬಿಜೆಪಿ ಮತ್ತು ಜೆಡಿಎಸ್ ಸೇರಿ ಪರಿಷತ್ನಲ್ಲಿ ಸೋಲಿಸಿವೆ. ಇದು ಸರ್ಕಾರವನ್ನು ತೀವ್ರ ಮುಜುಗರಕ್ಕೀಡು ಮಾಡಿದೆ. ಕರಾವಳಿ ಜಿಲ್ಲೆಗಳಲ್ಲಿ ಹಿಂದೂ ಹಬ್ಬಗಳಿಗೆ ಪೊಲೀಸರು ಅಡ್ಡಿ ಮಾಡ್ತಿದ್ದಾರೆ ಎಂದು ಬಿಜೆಪಿ ಶಾಸಕರು ಕಿಡಿಕಾರಿದ್ದಾರೆ. ವಿಧಾನಸಭೆಯಲ್ಲಿ ಶಾಸಕ ವೇದವ್ಯಾಸ್ ಕಾಮತ್ ಈ ವಿಷಯವನ್ನು ಪ್ರಸ್ತಾಪಿಸಿದರು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೃಷ್ಣ ಜನ್ಮಾಷ್ಟಮಿ ವೇಳೆ ರಾತ್ರಿ 10:30 ಬಳಿಕ ಅಡ್ಡಿ ಮಾಡ್ತಾ ಇದ್ದಾರೆ. ಹೀಗೆ ಮಾಡದಂತೆ ಪೊಲೀಸರಿಗೆ ನಿರ್ದೇಶನ ಕೊಡಬೇಕು ಅಂತ ಹೇಳಿದರು. ಈ ವೇಳೆ ಆಡಳಿತ ಹಾಗೂ ವಿಪಕ್ಷಗಳ ಮಧ್ಯೆ ವಾಕ್ಸಮರ ನಡೆಯಿತು. ರಾಜ್ಯ ಕಾಂಗ್ರೆಸ್ ಸರ್ಕಾರದಲ್ಲಿ 40%ಗಿಂತ ಹೆಚ್ಚು ಕಮಿಷನ್ ನಡೀತಾ ಇದೆ ಎಂದು ರಾಜ್ಯ ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಆರ್ ಮಂಜುನಾಥ್ ಗಂಭೀರ ಆರೋಪ ಮಾಡಿದ್ದಾರೆ. ಶಿವಮೊಗ್ಗದಲ್ಲಿ ಮಾತನಾಡಿದ್ದು, ಹಿಂದಿನ ಸರ್ಕಾರದಲ್ಲಿ 40% ಇತ್ತು, ಆದರೆ ಈಗಿನ ಸರ್ಕಾರದಲ್ಲಿ ಅದಕ್ಕಿಂತಲೂ ಜಾಸ್ತಿ ಆಗಿದೆ ಅಂತ ಆರೋಪ ಮಾಡಿದರು. ಕೆಲ ದಿನಗಳಿಂದ ಸೈಲೆಂಟ್ ಆಗಿದ್ದ ಬಿಜೆಪಿ ರೆಬೆಲ್ಸ್ ಮತ್ತೆ ಆಕ್ಟಿವ್ ಆಗಿದ್ದಾರೆ. ಇವತ್ತು ಊಟದ ನೆಪದಲ್ಲಿ ರಮೇಶ್ ಜಾರಕಿಹೊಳಿ ನಿವಾಸದಲ್ಲಿ ಕುಮಾರ್ ಬಂಗಾರಪ್ಪ, ಜಿಎಂ ಸಿದ್ದೇಶ್ವರ, ಅಣ್ಣಾ ಸಾಹೇಬ್ ಜೊಲ್ಲೆ ಸಭೆ ನಡೆಸಿದ್ದಾರೆ. ಮುಂದಿನ ವಾರ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡೋದಕ್ಕೆ ರೆಬೆಲ್ಸ್ ನಿರ್ಧರಿಸಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಬೇಲ್ ಕ್ಯಾನ್ಸಲ್ ಆಗಿ ಮತ್ತೆ ಜೈಲು ಸೇರಿರುವಂತಹ ನಟ ದರ್ಶನ್ ಕ್ರಮೇಣ ಜೈಲು ವಾತಾವರಣಕ್ಕೆ ಒಗ್ಗಿಕೊಳ್ತಾ ಇದ್ದಾರೆ. ಈ ಮಧ್ಯೆ ದರ್ಶನ್ ನಟನೆಯ ಡೆವಿಲ್ ಚಿತ್ರದ ಇದ್ರೆ ನೆಮ್ಮದಿಯಾಗಿರಬೇಕು ಹಾಡು ರಿಲೀಸ್ಗೆ ಮುಹೂರ್ತ ಫಿಕ್ಸ್ ಆಗಿದೆ. ಆಗಸ್ಟ್ 24 ಬೆಳಗ್ಗೆ 10:05 ಚಿತ್ರದ ಮೊದಲ ಹಾಡು ರಿಲೀಸ್ ಆಗ್ತಾ ಇದೆ. ಸ್ಯಾಂಡಲ್ವುಡ್ ನಿರ್ದೇಶಕ ಪ್ರೇಮ್ಗೆ ಎಮ್ಮೆ ಕೊಡಿಸೋದಾಗಿ ಗುಜರಾತ್ ಮೂಲದ ವ್ಯಕ್ತಿ ವಂಚನೆ ಮಾಡಿದ್ದಾನಂತೆ. 2 ಎಮ್ಮೆ ಕೊಡ್ತೀನಿ ಅಂತೇಳಿ 4.5 ಲಕ್ಷ ರೂಪಾಯಿ ಹಣ ಪಡೆದು ವನ್ರಾಜ್ ಎಂಬಾತ ಫೋನ್ ಸ್ವಿಚ್ ಆಫ್ ಮಾಡಿಕೊಂಡಿದ್ದಾನೆ. ಈ ಸಂಬಂಧ ತಮ್ಮ ಮ್ಯಾನೇಜರ್ ಮೂಲಕ ಬೆಂಗಳೂರಿನ ಚಂದ್ರಾಲೇಔಟ್ ಠಾಣೆಗೆ ಪ್ರೇಮ್ ದೂರು ಕೊಡಿಸಿದ್ದಾರೆ. ರಾಜ್ಯದಲ್ಲಿ ಬೈಕ್ ಟ್ಯಾಕ್ಸಿಗೆ ನಿಯಮ ರೂಪಿಸುವ ಬಗ್ಗೆ ನಿಲುವು ತಿಳಿಸಿ ಎಂದು ರಾಜ್ಯ ಸರ್ಕಾರಕ್ಕೆ ಹೈಕೋರ್ಟ್ ತಾಕೀತು ಮಾಡಿದೆ. ಸೆಪ್ಟೆಂಬರ್ 22 ರಾಜ್ಯ ಸರ್ಕಾರ ನಿಲುವು ತಿಳಿಸುವುದಕ್ಕೆ ಹೈಕೋರ್ಟ್ ಸೂಚನೆಯನ್ನು ನೀಡಿದೆ. ಬೈಕ್ ಟ್ಯಾಕ್ಸಿ ನಿಷೇಧ ಪ್ರಶ್ನಿಸಿ ಆಪರೇಟರ್ಗಳು ಮೇಲ್ಮನವಿಯನ್ನು ಸಲ್ಲಿಸಿದರು. ಉಪರಾಷ್ಟ್ರಪತಿ ಸ್ಥಾನಕ್ಕೆ ಎನ್ಡಿಎ ಅಭ್ಯರ್ಥಿ ಸಿಪಿ ರಾಧಾಕೃಷ್ಣನ್ ನಾಮಪತ್ರ ಸಲ್ಲಿಕೆ ಮಾಡಿದ್ದಾರೆ. ನಾಮಿನೇಷನ್ ವೇಳೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸೇರಿದಂತೆ ಹಲವು ನಾಯಕರು ಉಪಸ್ಥಿತರಿದ್ದರು. ಇನ್ನು ಇಂಡಿಯಾ ಬ್ಲಾಕ್ ಅಭ್ಯರ್ಥಿ ಬಿ ಸುದರ್ಶನ್ ರೆಡ್ಡಿ ನಾಳೆ ತಮ್ಮ ಉಮೇದುವಾರಿಕೆಯನ್ನು ಸಲ್ಲಿಕೆ ಮಾಡಲಿದ್ದಾರೆ. ದೆಹಲಿ ಮುಖ್ಯಮಂತ್ರಿ ರೇಖಾ ಗುಪ್ತಾಗೆ ಕಪಾಳ ಮೋಕ್ಷ ಮಾಡಿದ್ದ ಆರೋಪಿಯನ್ನ ತೀಸ್ ಹಜಾರಿ ಕೋರ್ಟ್ಗೆ ಹಾಜರುಪಡಿಸಿ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. ಆರೋಪಿ ರಾಜೇಶ್ ಭಾಯ್ ಸಕ್ರಿಯಾ ಗುಜರಾತ್ನ ರಾಜ್ಕೋಟ್ ಮೂಲದವನಾಗಿದ್ದಾನೆ. ದಾಳಿಗೂ ಮುಂಚಿತವಾಗಿ ಸಿಎಂ ಮನೆ ಬಳಿ ಹೊಂಚು ಹಾಕ್ತಿದ್ದ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. 2020ರಿಂದ 2024 ನಡುವೆ ದೇಶದಲ್ಲಿ 11,310 ಕೋಟಿ ರೂಪಾಯಿ ಮೌಲ್ಯದ ಮಾದಕ ವಸ್ತು ಜಪ್ತಿ ಮಾಡಲಾಗಿದೆ ಎಂದು ಕೇಂದ್ರ ಸರ್ಕಾರ ಹೇಳಿದೆ. ಈ ಬಗ್ಗೆ ರಾಜ್ಯಸಭೆಗೆ ಕೇಂದ್ರ ಗೃಹ ಖಾತೆ ರಾಜ್ಯ ಸಚಿವ ನಿತ್ಯಾನಂದ ರಾಯ್ ಲಿಖಿತ ಮಾಹಿತಿ ನೀಡಿದ್ದಾರೆ. ಅದರಲ್ಲೂ ಗುಜರಾತ್ನಿಂದ ಬರೋಬ್ಬರಿ 7,350 ಕೋಟಿ ರೂಪಾಯಿ ಮೌಲ್ಯದ ಡ್ರಗ್ಸ್ ಜಪ್ತಿ ಮಾಡಲಾಗಿದೆ ಅಂತ ಹೇಳಲಾಗಿದೆ. ಒಡಿಶಾದ ಚಾಂದಿಪುರದ ಇಂಟಿಗ್ರೇಟೆಡ್ ಟೆಸ್ಟ್ ರೇಂಜ್ನಿಂದ ಮಧ್ಯಂತರ ಶ್ರೇಣಿಯ ಬ್ಯಾಲಿಸ್ಟಿಕ್ ಕ್ಷಿಪಣಿ ಅಗ್ನಿ 5 ಅನ್ನು ಯಶಸ್ವಿಯಾಗಿ ಪರೀಕ್ಷೆ ನಡೆಸಲಾಯಿತು. ನ್ಯೂಕ್ಲಿಯರ್ ಸಿಡಿತಲೆ ಹೊತ್ತು 5,000 ಕಿಲೋಮೀಟರ್ ಗುರಿ ತಲುಪುವ ಸಾಮರ್ಥ್ಯವನ್ನು ಈ ಕ್ಷಿಪಣಿ ಹೊಂದಿದೆ. ಅಗ್ನಿ 5 ಕ್ಷಿಪಣಿಯಿಂದಾಗಿ ಭಾರತೀಯ ಸೇನೆಗೆ ಆನೆ ಬಲ ಬಂದಂತಾಗಿದೆ. ಗುಜರಾತ್ನ ಅಹಮದಾಬಾದ್ ಶಾಲೆಯೊಂದರಲ್ಲಿ 10ನೇ ತರಗತಿಯ ವಿದ್ಯಾರ್ಥಿಯನ್ನ 8ನೇ ತರಗತಿ ವಿದ್ಯಾರ್ಥಿ ಚಾಕುವಿನಿಂದ ಇರಿದಿದ್ದಾನೆ. ಸೆವೆಂತ್ ಡೇ ಅಡ್ವೆಂಟಿಸ್ಟ್ ಶಾಲೆಯಲ್ಲಿ ಈ ಘಟನೆ ನಡೆದಿದೆ. ಆಕ್ರೋಶಗೊಂಡ ಪೋಷಕರು, ಸಂಬಂಧಿಕರು ಮತ್ತು ಸ್ಥಳೀಯರು ಶಾಲೆಗೆ ನುಗ್ಗಿ ದಾಂಧಲೆ ನಡೆಸಿದ್ದಾರೆ. ಭಾರತ ಅಮೆರಿಕ ನಡುವಿನ ಸುಂಕ ಸಂಘರ್ಷದ ವೇಳೆಯೇ ಭಾರತಕ್ಕೆ ಮತ್ತೊಂದು ಬಂಪರ್ ಆಫರ್ ಸಿಕ್ಕಿದೆ. ರಷ್ಯಾದಿಂದ ತೈಲ ಖರೀದಿಸುತ್ತಿದೆ ಅಂತ ಭಾರತದ ಮೇಲೆ ಅಮೆರಿಕ ಹೆಚ್ಚುವರಿ ಸುಂಕವನ್ನು ವಿಧಿಸಿತ್ತು. ಈ ಮಧ್ಯೆ ಭಾರತಕ್ಕೆ ರಷ್ಯಾ 5% ಹೆಚ್ಚುವರಿ ರಿಯಾಯಿತಿಯನ್ನು ಘೋಷಣೆ ಮಾಡಿದೆ. ಆದರೆ ಇದು ಇನ್ನೂ ಕೂಡ ಅಧಿಕೃತ ಆಗಿಲ್ಲ.
ರಷ್ಯಾ ಹಾಗೂ ಉಕ್ರೇನ್ ನಡುವೆ ಯುದ್ಧ ಕೊನೆಯಾದರೆ ತಾವು ಸ್ವರ್ಗಕ್ಕೆ ಹೋಗುವುದಾಗಿ ಅಮೆರಿಕ ಅಧ್ಯಕ್ಷ ಟ್ರಂಪ್ ಹೇಳಿಕೊಂಡಿದ್ದಾರೆ. ಸಂದರ್ಶನವೊಂದರಲ್ಲಿ ಈ ರೀತಿ ಟ್ರಂಪ್ ಮಾತನಾಡಿದ್ದಾರೆ. ಯುದ್ಧ ನಿಲ್ಲಿಸಿ ವಾರಕ್ಕೆ 7,000 ಜನ ಸಾಯೋದನ್ನು ನಿಲ್ಲಿಸಿದರೆ ಅದು ತುಂಬ ಒಳ್ಳೆಯದು ಅಂತ ಭಾವಿಸ್ತೀನಿ ಅಂತ ಟ್ರಂಪ್ ವಿವರಣೆಯನ್ನು ಕೊಟ್ಟಿದ್ದಾರೆ. ಅಫ್ಘಾನಿಸ್ತಾನದಲ್ಲಿ ನಡೆದ ಬಸ್ ಅಪಘಾತದಲ್ಲಿ 17 ಮಕ್ಕಳು ಸೇರಿ 79 ಜನ ಸಾವಿಗೀಡಾಗಿದ್ದಾರೆ. ಇರಾನ್ನಿಂದ ಗಡೀಪಾರು ಮಾಡಲಾದ ಅಫ್ಘಾನ್ ವಲಸಿಗರನ್ನ ಕರೆದೊಯ್ಯುತ್ತಿದ್ದ ಬಸ್ ಟ್ರಕ್ಗೆ ಡಿಕ್ಕಿಯಾಗಿದೆ. ಈ ವೇಳೆ ಬೆಂಕಿ ಹೊತ್ತಿಕೊಂಡಿದ್ದು ಬಸ್ ಮತ್ತು ಟ್ರಕ್ನಲ್ಲಿದ್ದವರು ಸಜೀವ ದಹನವಾಗಿದ್ದಾರೆ. ಈಗ ಸುದ್ದಿಗಳನ್ನು ವಿವರವಾಗಿ ನೋಡ್ತಾ ಹೋಗೋಣ. ರಾಜ್ಯದಲ್ಲಿ ಮಳೆಯಿಂದಾಗಿ ನದಿಗಳೆಲ್ಲ ತುಂಬಿ ಪ್ರವಾಹದ ಪರಿಸ್ಥಿತಿ ಎದುರಾಗಿದೆ. ಬೆಳಗಾವಿಯಲ್ಲಿ ಊರಿಗೆ ನೀರು ನುಗ್ತಾ ಇದೆ. ಬಾಗಲಕೋಟೆ, ಕಲಬುರಗಿ, ಹುಬ್ಬಳ್ಳಿ ಹೀಗೆ ನೆರೆಯಿಂದ ಎಲ್ಲೆಡೆಯಲ್ಲೂ ಕೂಡ ನರಕ ಸೃಷ್ಟಿಯಾಗ್ತಾ ಇದೆ. ಬೆಳೆಗಳು, ಮನೆಗಳು ಜಲಾವೃತವಾಗಿ ನೂರಾರು ಕುಟುಂಬಗಳು ಸಂಕಷ್ಟಕ್ಕೆ ಸಿಲುಕಿವೆ. ಕರ್ನಾಟಕದಷ್ಟೇ ಅಲ್ಲ, ಮಹಾರಾಷ್ಟ್ರ, ಹಿಮಾಚಲ, ಜಮ್ಮು ಕಾಶ್ಮೀರ ಸೇರಿದಂತೆ ಹಲವು ರಾಜ್ಯಗಳಲ್ಲೂ ಕೂಡ ಮಳೆ ದೊಡ್ಡ ಮಟ್ಟದ ಅನಾಹುತಗಳನ್ನು ಸೃಷ್ಟಿ ಮಾಡ್ತಾ ಇದೆ. ಮಳೆಗಾಲದ ಮಹಾ ಎಫೆಕ್ಟ್ ಜನರನ್ನ ಬಿಟ್ಟು ಬಿಡದೆ ಕಾಡ್ತಿದೆ. ಬೆಳಗಾವಿಯಲ್ಲಿ ಬೀಳ್ತಿರೋ ಮಳೆಗೆ ಗೋಕಾಕ್ ನಗರದಲ್ಲಿರೋ ಲೋಳಸೂರು ಸೇತುವೆ ಸಂಪೂರ್ಣ ಮುಳುಗಡೆಯಾಗಿದೆ. ಹೀಗಾಗಿ ಗೋಕಾಕ್ ಸಂಕೇಶ್ವರ ಪಟ್ಟಣದ ಸಂಪರ್ಕ ಬಂದ್ ಆಗಿದೆ. ಬಿಟ್ಟು ಬಿಡದೆ ಸುರಿತಿರೋ ಮಹಾಮಳೆಗೆ 3 ಜಿಲ್ಲೆಗಳ ಜೀವನಾಡಿ ಘಟಪ್ರಭಾ ಜಲಾಶಯ ಸಂಪೂರ್ಣ ಭರ್ತಿಯಾಗಿದೆ. ಹುಕ್ಕೇರಿ ತಾಲೂಕಿನ ಹಿಡಕಲ್ ಗ್ರಾಮದಲ್ಲಿ ನೆರೆ ಆತಂಕ ಶುರುವಾಗಿದ್ದು, ಜಲಾಶಯದ 10 ಗೇಟ್ ಓಪನ್ ಮಾಡಿ 35,000 ಕ್ಯೂಸೆಕ್ ನೀರನ್ನು ಹೊರಬಿಡಲಾಗಿದೆ. ವೇದಗಂಗಾ ನದಿಯ ನೀರಿನ ಅಬ್ಬರಕ್ಕೆ ಚಿಕ್ಕೋಡಿಯ ಹುನ್ನರಗಿ ಗ್ರಾಮ ಸಂಪೂರ್ಣ ಜಲಾವೃತವಾಗಿದೆ. ಬರೀ ಊರು ಮಾತ್ರ ಅಲ್ಲ, ನರಸಿಂಹ ದೇವಸ್ಥಾನಕ್ಕೂ ವರುಣದೇವ ಜಲ ದಿಗ್ಬಂಧನ ಹಾಕಿದ್ದಾನೆ. ಬೆಳಗಾವಿಯಲ್ಲಿ ಮಹಾಪ್ರಳಯವೇ ಸೃಷ್ಟಿಯಾಗಿದೆ. 4-5 ದಿನದಿಂದ ಸುರಿತಿರೋ ಮಳೆಗೆ ಕುಡಚಿಯ ಬೃಹತ್ ಸೇತುವೆ ಮುಳುಗಡೆಯಾಗಿದೆ. ಹೀಗಾಗಿ ಸೇತುವೆ ಬಳಿ ಯಾರೂ ಹೋಗದಂತೆ ಬ್ಯಾರಿಕೇಡ್ ಹಾಕಿದ ಪೊಲೀಸರು ಸಂಚಾರ ಬಂದ್ ಮಾಡಿದ್ದಾರೆ. ಕೃಷ್ಣಾ ನದಿ ನೀರಿನ ಅಬ್ಬರ ಕ್ಷಣಕ್ಕೂ ಏರಿಕೆಯಾಗ್ತಿದೆ. ಪಶ್ಚಿಮ ಘಟ್ಟಗಳಲ್ಲಿ ಧಾರಾಕಾರ ಮಳೆಯಾಗ್ತಿರೋದ್ರಿಂದ ಕಲ್ಲೋಳ ಗ್ರಾಮದ ದತ್ತ ದೇವಸ್ಥಾನ ಸಂಪೂರ್ಣ ಮುಳುಗಡೆಯಾಗಿದೆ. ಇಷ್ಟೇ ಅಲ್ಲ, ರೈತರ ಜಮೀನುಗಳೆಲ್ಲ ಜಲಾವೃತವಾಗಿದ್ದು, ನದಿ ತೀರದಲ್ಲಿ ಅಳವಡಿಸಿದ್ದ ಪಂಪ್ ಸೆಟ್ಗಳನ್ನು ರೈತರು ಸುರಕ್ಷಿತ ಸ್ಥಳಕ್ಕೆ ಸಾಗಿಸುತ್ತಿದ್ದಾರೆ. ಮಹಾಮಳೆ ಹೊಡೆತಕ್ಕೆ ಬಾಗಲಕೋಟೆ ಜಿಲ್ಲೆ ತೊಯ್ದು ತೊಪ್ಪೆಯಂತಾಗಿದೆ. ಘಟಪ್ರಭಾ ನದಿ ನೀರಿನ ಮಟ್ಟದಲ್ಲಿ ಭಾರೀ ಏರಿಕೆಯಾಗಿದ್ದು, ಮಾಚಿಕನೂರು ಹೊಳೆಬಸವೇಶ್ವರ ದೇವಸ್ಥಾನಕ್ಕೆ ಜಲ ದಿಗ್ಬಂಧನ ಹಾಕಲಾಗಿದೆ. ಶ್ರಾವಣ ಮಾಸ ಆಗಿದ್ದರಿಂದ ದೇಗುಲಕ್ಕೆ ಬಂದ ಭಕ್ತರು ನದಿ ತೀರದಲ್ಲೇ ಸ್ನಾನ ಮಾಡಿ ಉತ್ಸವ ಮೂರ್ತಿಗೆ ಪೂಜೆ ಸಲ್ಲಿಸುತ್ತಿದ್ದಾರೆ. ಕಲಬುರಗಿಯಲ್ಲೂ ಮಳೆ ಅಬ್ಬರ ಜೋರಾಗಿದೆ. ಅಫ್ಜಲ್ಪುರ ತಾಲೂಕಿನ ನೀಲೂರು ಗ್ರಾಮದ ಗೊಬ್ಬರ ಹಳ್ಳ ತುಂಬಿ ಹರಿತಿದ್ದು, ರೈತರ ಬದುಕು ನೀರಾಬಟ್ಟೆಯಾಗಿದೆ. ಹರಿಯೋ ನೀರಲ್ಲೇ ತರಕಾರಿ ಸಾಗಿಸುತ್ತಿದ್ದು, ಸ್ವಲ್ಪ ಹೆಚ್ಚು ಕಡಿಮೆಯಾಗಿದ್ರೂ ಅಪಾಯ ಕಟ್ಟಿಟ್ಟ ಬುತ್ತಿ. ರಾಜ್ಯದಲ್ಲಿ ಸುರಿತಿರೋ ಮಹಾಮಳೆ ದೇವರನ್ನು ಬಿಡ್ತಿಲ್ಲ. ಕಲಬುರಗಿಯ ಸೇಡಂ ತಾಲೂಕಿನ ಮಳಖೇಡದ ಉತ್ತರಾದಿ ಮಠ ಜಲಾವೃತವಾಗಿದೆ. ಜಯತೀರ್ಥರ ಮೂಲ ಬೃಂದಾವನವಿರೋ ಉತ್ತರಾದಿ ಮಠ ಮುಳುಗಿದ್ದು, ಭಕ್ತರು ಮಠಕ್ಕೆ ಬಾರದಂತೆ ಮನವಿ ಮಾಡಿದ್ದಾರೆ. ಮಹಾಮಳೆಯ ಹೊಡೆತಕ್ಕೆ ಮನೆಗಳೆಲ್ಲ ತರೆಗೆಲೆಗಳಂತೆ ಧರೆಗುರುಳುತ್ತಿವೆ. ಹಳೆ ಹುಬ್ಬಳ್ಳಿಯ ಮಸ್ತಾನ್ ಸೋಫಾದಲ್ಲಿ ಮನೆಯೊಂದು ಕುಸಿದು ಬಿದ್ದಿದ್ದು, ಕೂಲಿ ಮಾಡಿಕೊಂಡು ಜೀವನ ನಡೆಸುತ್ತಿದ್ದ ಬಡ ಕುಟುಂಬ ಬೀದಿಗೆ ಬಿದ್ದಿದೆ. ನಿರಂತರ ಮಳೆಯಾಗ್ತಿರೋದ್ರಿಂದ ಕೊಪ್ಪಳ ಜಿಲ್ಲೆಯ ಶಿವಪುರ ಗ್ರಾಮದ ಸಮಾನಾಂತರ ಕೆರೆ ತುಂಬಿ ಹರಿತಿದೆ. ಇದನ್ನೇ ಬಂಡವಾಳ ಮಾಡಿಕೊಂಡ ರೆಸಾರ್ಟ್ ಮಾಲೀಕರು ಪ್ರವಾಸಿಗರನ್ನ ಸೆಳೆಯೋದಕ್ಕೆ ತುಂಬಿದ ಕೆರೆಯಲ್ಲಿ ತೆಪ್ಪದ ರೌಂಡ್ಸ್ ಹೊಡೆಸುತ್ತಿದ್ದಾರೆ. ಯಾದಗಿರಿಯಲ್ಲೂ ಭೀಮಾ ನದಿ 10 ಅವಾಂತರವನ್ನ ಸೃಷ್ಟಿ ಮಾಡ್ತಿದೆ. ಗುರುಸುನಾಗಿ ಬ್ರಿಡ್ಜ್ ಕಮ್ ಬ್ಯಾರೇಜ್ನಿಂದ ಭಾರೀ ಪ್ರಮಾಣದ ನೀರು ಹರಿಬಿಡಲಾಗ್ತಿದ್ದು, ವೀರಾಂಜನೇಯ ಕಂಗಳೇಶ್ವರ ದೇವಸ್ಥಾನ ಸಂಪೂರ್ಣ ಮುಳುಗಿ ಹೋಗಿದೆ. ಮಹಾಮಳೆಯಿಂದಾಗಿ ಹಳ್ಳಕೊಳ್ಳಗಳಿಗೆಲ್ಲ ಜೀವಕಳೆ ಬಂದಿದೆ. ಧಾರವಾಡದ ಹುಲಿಕೆರೆ ಗ್ರಾಮದ ಐತಿಹಾಸಿಕ ಇಂದಿರಮ್ಮನ ಕೆರೆ ಭರ್ತಿಯಾಗಿದೆ. 320 ಎಕರೆ ಪ್ರದೇಶದ ಕೆರೆ ತುಂಬಿದ್ದು, ರೈತರು ಫುಲ್ ಖುಷಿಯಾಗಿದ್ದಾರೆ. ನಿರಂತರವಾಗಿ ಮಳೆಯಾಗ್ತಿರೋದ್ರಿಂದ ರೈತರ ಬದುಕು ಮೂರಾಬಟ್ಟೆಯಾಗಿದೆ. ದಾವಣಗೆರೆಯ ಎರೆಹೊಸಹಳ್ಳಿಯಲ್ಲಿ ಬೆಳೆದಿದ್ದ ಬೆಳ್ಳುಳ್ಳಿ, ಈರುಳ್ಳಿ ಬೆಳೆ ನೀರು ಪಾಲಾಗಿದ್ದು, ಕೊಳೆತ ಬೆಳ್ಳುಳ್ಳಿ ಕಂಡು ರೈತರು ಕಣ್ಣೀರಿಡ್ತಿದ್ದಾರೆ. ಮಲೆನಾಡಿನಲ್ಲಿ ಮಹಾಮಳೆಯಾಗ್ತಿರೋದ್ರಿಂದ ದಾವಣಗೆರೆಯ ಹರಿಹರದ ಬಳಿ ಹರಿಯುವ ತುಂಗಾಭದ್ರಾ ನದಿ ಮೈತುಂಬಿ ಹರಿತಿದೆ. ತುಂಗಾ ಆರತಿ ಮಂಟಪದ ಮೆಟ್ಟಿಲುಗಳು ಸಂಪೂರ್ಣ ಮುಳುಗಿ ಹೋಗಿದ್ದು, ಡ್ರೋನ್ ಕ್ಯಾಮೆರಾದಲ್ಲಿ ಅದ್ಭುತ ದೃಶ್ಯ ಸೆರೆಯಾಗಿದೆ.
ಬೀದರ್ ಜಿಲ್ಲೆಯಲ್ಲೂ ಧಾರಾಕಾರ ಮಳೆಯಾಗ್ತಿದೆ. 3 ದಿನದಿಂದ ನಿರಂತರವಾಗಿ ಸುರಿದ ಮಳೆಗೆ ಕೋಟಿ ಕೋಟಿ ನಷ್ಟವಾಗಿದೆ. ಮನೆ ಮಠಗಳ ಜೊತೆಗೆ ನೂರಾರು ಎಕರೆ ಬೆಳೆ ಸರ್ವನಾಶವಾಗಿದೆ. ನಾವು ಫೀಲ್ಡ್ನಲ್ಲಿ ನಮ್ಮ ಆಫೀಸರ್ಗಳು ಡ್ಯಾಮೇಜನ್ನು ಕ್ವಾಂಟಿಫೈ ಮಾಡ್ತಿದ್ದಾರೆ, ಎಷ್ಟೆಷ್ಟು ಡ್ಯಾಮೇಜ್ ಆಗಿದೆ ಅಂತ. ಈಗ ಸದ್ಯಕ್ಕೆ ನಾವು ಎಸ್ಟಿಮೇಟ್ ಪ್ರಕಾರ ಹೇಳೋಕ್ಕೆ ಸಾಧ್ಯ ಆಗ್ತಾ ಇದೆ. ಎಸ್ಟಿಮೇಟ್ ಪ್ರಕಾರ ನಮ್ಮದು 7,500ಕ್ಕಿಂತ ಹೆಚ್ಚು ಹೆಕ್ಟೇರ್ ಕ್ರಾಪ್ ಲಾಸ್ ನಮ್ಮ ಜಿಲ್ಲೆಯಲ್ಲಿ ಲಾಸ್ಟ್ 3 ದಿವಸದಲ್ಲಿ ಆಗಿದೆ. ರಾಯಚೂರಿನ ನಾರಾಯಣಪುರ ಅಣೆಕಟ್ಟಲ್ಲಿ ಕ್ಷಣ ಕ್ಷಣಕ್ಕೂ ನೀರಿನ ಪ್ರಮಾಣ ಹೆಚ್ಚಾಗ್ತಿದೆ. ಲಿಂಗಸಗೂರು ತಾಲೂಕಿನ ಶೀಲಾಹಳ್ಳಿ ಸೇತುವೆ ಮುಳುಗಡೆಯಾಗಿದ್ದು, ದೇವದುರ್ಗದ ಹೂವಿನ ಹೆಡಗಿ ಸೇತುವೆಯೂ ಮುಳುಗುವ ಹಂತಕ್ಕೆ ಬಂದಿದೆ. ಹೀಗಾಗಿ ನದಿ ಪಾತ್ರದ ಜನರಿಗೆ ಜಿಲ್ಲಾಡಳಿತ ಎಚ್ಚರಿಕೆ ಕೊಟ್ಟಿದೆ. ಕಾವೇರಿ ಕೊಳ್ಳದಲ್ಲೂ ಭಾರೀ ಮಳೆಯಾಗ್ತಿದ್ದು, ಮಂಡ್ಯದ ಕೆಆರ್ಎಸ್ ಡ್ಯಾಂನಿಂದ ಭಾರೀ ಪ್ರಮಾಣದ ನೀರನ್ನು ಹೊರಬಿಡಲಾಗ್ತಿದೆ. ಹೀಗಾಗಿ ಹೊಗೇನಕಲ್ ಜಲಪಾತ ಹಾಲ್ನೊರೆಯಂತೆ ಭೋರ್ಗರೆಯುತ್ತಿದೆ. ಒಟ್ನಲ್ಲಿ ಕರುನಾಡಲ್ಲಿ ಮಹಾಮಳೆ ಸುನಾಮಿಯೇ ಎದ್ದಿದ್ದು, ಇನ್ನೂ 3 ದಿನಗಳ ಕಾಲ ಭಾರೀ ಮಳೆಯಾಗಲಿದೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆ ಕೊಟ್ಟಿದೆ. ಇದಿಷ್ಟು ರಾಜ್ಯದಲ್ಲಿ ಮಳೆ ಸೃಷ್ಟಿಸಿದ ಸಮಸ್ಯೆಗಳಾದರೆ, ದೇಶದ ಹಲವು ರಾಜ್ಯಗಳಲ್ಲೂ ಮಳೆ ಕೊಡ್ತಿರೋ ಕಾಟ ಅಷ್ಟಿಷ್ಟಲ್ಲ. ಮುಂಬೈನಲ್ಲಿ ಮಳೆ ಆರ್ಭಟ ಮುಂದುವರೆದಿದೆ. ನಿರಂತರ ಮಳೆಯಿಂದಾಗಿ ಈವರೆಗೆ 15 ಮಂದಿ ಮೃತಪಟ್ಟಿದ್ದು, ಇನ್ನೆರಡು ದಿನ ಮುಂಬೈನಲ್ಲಿ ರೆಡ್ ಅಲರ್ಟ್ ಘೋಷಿಸಲಾಗಿದೆ. ಭಾರೀ ಮಳೆಯಿಂದಾಗಿ ರೈಲ್ವೆ ನಿಲ್ದಾಣ, ರಸ್ತೆಗಳು ಜಲಾವೃತವಾಗಿದ್ದು, ಜನರು ಪರದಾಡ್ತಿದ್ದಾರೆ. ಇನ್ನು ದೆಹಲಿಯಲ್ಲಿ ಯಮುನಾ ನದಿ, ಉತ್ತರ ಪ್ರದೇಶದಲ್ಲಿ ಗಂಗಾ ನದಿ ಉಕ್ಕಿ ಊರೂರನ್ನೇ ಆವರಿಸಿಕೊಂಡಿದೆ. ಜಮ್ಮು ಕಾಶ್ಮೀರದ ಹಲವು ಭಾಗಗಳಲ್ಲಿ ಗುಡ್ಡ ಕುಸಿತಗಳಾಗ್ತಿದ್ರೆ, ಹಿಮಾಚಲ ಪ್ರದೇಶದಲ್ಲಿಯೂ ಭಾರೀ ಮಳೆಯಿಂದ 27 ಕಡೆ ಭೂಮಿ, ರಸ್ತೆಗಳು ಕುಸಿದಿವೆ. ಪಾಕಿಸ್ತಾನದಲ್ಲಿ 3 ದಿನಗಳ ಹಿಂದೆ ಮೇಘಸ್ಫೋಟವಾಗಿ 4 ರಾಜ್ಯಗಳ 18 ಜಿಲ್ಲೆಗಳಲ್ಲಿ ಪ್ರವಾಹ ಸೃಷ್ಟಿಯಾಗಿದೆ. ಇಲ್ಲಿವರೆಗೂ 650ಕ್ಕೂ ಹೆಚ್ಚು ಜನ ಪ್ರಾಣ ಕಳ್ಕೊಂಡಿದ್ದಾರೆ. ಕರಾಚಿ ನೆಲವನ್ನೇ ನೀರು ಸಂಪೂರ್ಣವಾಗಿ ಮುಳುಗಿಸಿದ್ದು, ರಸ್ತೆಗಳಲ್ಲೆಲ್ಲ 3 ರಿಂದ 4 ಅಡಿ ನೀರು ನಿಂತು ಜನಜೀವನ ಅಸ್ತವ್ಯಸ್ತವಾಗಿ ಹೋಗಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಧರ್ಮಸ್ಥಳದಲ್ಲಿ 1 ವಾರದಿಂದ ಭೂಮಿ ಅಗೆಯುವುದನ್ನು ಎಸ್ಐಟಿ ನಿಲ್ಲಿಸಿದೆ. 4 ದಿನಗಳಿಂದ ನಡೆಸಿದ್ದ ಅನಾಮಿಕನ ವಿಚಾರಣೆಗೂ ಕೂಡ ಇವತ್ತು ಬ್ರೇಕ್ ನೀಡಲಾಗಿತ್ತು. ಸದ್ಯಕ್ಕೆ ಬೆಳ್ತಂಗಡಿಗೆ ಎಸ್ಐಟಿ ಮುಖ್ಯಸ್ಥ ಪ್ರಣವ್ ಮೊಹಾಂತಿಯವರು ತೆರಳಿದ್ದು, ಇಲ್ಲಿವರೆಗೂ ಆಗಿರುವಂತಹ ತನಿಖೆಯ ವರದಿಯನ್ನು ಪಡೆದು ಮುಂದೆ ಏನು ಮಾಡಬೇಕು ಅನ್ನೋದರ ಬಗ್ಗೆಯೂ ಕೂಡ ಅಧಿಕಾರಿಗಳಿಗೆ ಸಲಹೆಗಳನ್ನು ನೀಡಿದ್ದಾರೆ. ಇದೆಲ್ಲದರ ಮಧ್ಯೆ ಅನನ್ಯಾ ಭಟ್ ಕೇಸಿಗೆ ಹೊಸ ಟ್ವಿಸ್ಟ್ ಸಿಗ್ತಾ ಇದೆ. ಧರ್ಮಸ್ಥಳದಲ್ಲಿ ನಿಗೂಢ ಸಾವುಗಳ ಆರೋಪದ ಬಗ್ಗೆ ತನಿಖೆ ನಡೆಸುತ್ತಿರುವ ಎಸ್ಐಟಿ ಇವತ್ತು ದೂರುದಾರನನ್ನ ಕರೆಸಿ ವಿಚಾರಣೆ ಮಾಡಲಿಲ್ಲ. ಎಸ್ಐಟಿ ಮುಖ್ಯಸ್ಥ ಪ್ರಣವ್ ಮೊಹಾಂತಿ ನೇತೃತ್ವದಲ್ಲಿ ಬೆಳ್ತಂಗಡಿ ಕಚೇರಿಯಲ್ಲಿ ಅಧಿಕಾರಿಗಳ ಸಭೆ ಮಾತ್ರ ನಡೆದಿದೆ. ಇದುವರೆಗೆ ದೂರುದಾರನ ವಿಚಾರಣೆ ಮಾಡಿದಾಗ ಸಿಕ್ಕ ಅಂಶಗಳು, ಆ ಅಂಶಗಳ ಮೇಲೆ ಮುಂದಿನ ತನಿಖೆ ಹೇಗೆ ನಡೆಸಬೇಕು ಎಂಬ ಬಗ್ಗೆ ಅಧಿಕಾರಿಗಳು ಚರ್ಚೆ ನಡೆಸಿದ್ದಾರೆ. ಇದೇ ವೇಳೆ ಸಾರ್ವಜನಿಕವಾಗಿ ತನಿಖೆಯ ಬಗ್ಗೆ ನಾನಾ ರೀತಿಯಲ್ಲಿ ಚರ್ಚೆ ನಡೆಯುತ್ತಿರುವ ಕಾರಣ ಹಾಗೂ ವಿಧಾನಮಂಡಲದಲ್ಲೂ ತನಿಖೆ ಬಗ್ಗೆ ಚರ್ಚೆಯಾಗಿರುವ ಕಾರಣಕ್ಕೆ ಎಸ್ಐಟಿ ಮುಖ್ಯಸ್ಥ ಪ್ರಣವ್ ಮೊಹಾಂತಿ ತಮ್ಮ ತಂಡದ ಸದಸ್ಯರಿಗೆ ಮಹತ್ವದ ಸಲಹೆ ನೀಡಿದ್ದಾರೆ. ಎಸ್ಐಟಿಯ ಮುಂದಿನ ತನಿಖೆ ವೇಳೆ ಯಾವುದೇ ಟೀಕೆ ಬಾರದಂತೆ ಎಚ್ಚರಿಕೆಯ ಹೆಜ್ಜೆ ಇಡಬೇಕು. ದೂರುದಾರನ ವಿಚಾರಣೆಯಲ್ಲಿನ ಎಲ್ಲಾ ಅಂಶಗಳನ್ನು ದಾಖಲು ಮಾಡಬೇಕು. ಇದೇ ವೇಳೆ ಎಫ್ಎಸ್ಎಲ್ ವರದಿ ಬರುವವರೆಗೆ ದೂರುದಾರ ಸೂಚಿಸುವ ಹೊಸ ಪಾಯಿಂಟ್ಗಳಲ್ಲಿ ಅಗೆಯೋದು ಬೇಡ ಅಂತ ಮೊಹಾಂತಿ ಸೂಚಿಸಿದ್ದಾರೆ. ಇನ್ನೊಂದೆಡೆ ಎಸ್ಐಟಿ ಅಧಿಕಾರಿಗಳು ಮಾಸ್ಕ್ ಮ್ಯಾನ್ನ ಪೂರ್ವಾಪರ ಕೆದಕುತ್ತಿದ್ದಾರೆ. ಆತನ ಜೊತೆ ಕೆಲಸ ಮಾಡಿದ ಸಹೋದ್ಯೋಗಿಗಳ ವಿಚಾರಣೆ ನಡೆಸಲಾಗಿದೆ. ಹಾಗೆ ಎಸ್ಐಟಿ ವಿಚಾರಣೆ ಎದುರಿಸಿದವರಲ್ಲಿ ಒಬ್ರು ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕಿನ ವೈದ್ಯನಾಥಪುರದ ರಾಜು. ಮಾಡೋ ತಪ್ಪಿಗೆ ಪಾಪ ಅವ್ರು ಏನ್ ಸರ್ ಮಾಡಕ್ಕಾಯ್ತದೆ? 100 ಜನಕ್ಕೆ ಅನ್ನ ಹಾಕಿ ಅವರು ಸಾಕ್ತಾರೆ ಅವ್ರ ದನಿಗಳಿಗೆ. ಅಪ್ಪಚಾರನ ತಪ್ಪಲ್ವಾ ಸರ್ ಅದೆಲ್ಲ ಹೇಳೋದು? ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕಿನ ವೈದ್ಯನಾಥಪುರದ ರಾಜು ಧರ್ಮಸ್ಥಳದ ದೇವಸ್ಥಾನದ ಮುಂದೆ ಸ್ವಚ್ಛತಾ ಕೆಲಸ ಮಾಡುತ್ತಿದ್ದ. ಸುಮಾರು 7-8 ವರ್ಷಗಳ ಸಮಯ ಧರ್ಮಸ್ಥಳದಲ್ಲಿ ಕೆಲಸ ಮಾಡಿದ್ದ. ಯಾವುದೋ ಪ್ರಕರಣದಲ್ಲಿ ರಾಜುಗೆ 6 ರಿಂದ 7 ವರ್ಷ ಜೈಲು ಶಿಕ್ಷೆ ಆಗಿತ್ತು. ಜೈಲು ಶಿಕ್ಷೆ ಅನುಭವಿಸಿ ಊರು ಸೇರ್ಕೊಂಡಿದ್ದ ರಾಜು ಮತ್ತೆ ಧರ್ಮಸ್ಥಳದ ಕಡೆಗೆ ಹೋಗೇ ಇಲ್ವಂತೆ. ರಾಜು ವಿಚಾರಣೆ ಮಾಡಿರುವ ಎಸ್ಐಟಿ ಅಧಿಕಾರಿಗಳು ಶವಗಳನ್ನು ಹೂಳುತ್ತಿದ್ದ ಬಗ್ಗೆ ಮಾಹಿತಿ ಪಡೆದಿದ್ದಾರೆ. ಧರ್ಮಸ್ಥಳದ ಮಾಹಿತಿ ಕೇಂದ್ರದಿಂದ ಶವಗಳ ಮಾಹಿತಿ ಬರುತ್ತಿತ್ತು. ಶವಗಳು ಪತ್ತೆಯಾದ ಜಾಗಕ್ಕೆ ಪೊಲೀಸರು, ವೈದ್ಯರು ಕೂಡ ಬರುತ್ತಿದ್ದರು. ನದಿಯಲ್ಲಿ ಶವಗಳು ಸಿಕ್ಕಿವೆ ಎಂದು ಗೊತ್ತಾದಾಗ ಪೊಲೀಸರು, ಡಾಕ್ಟರ್ ಬಂದ ಮೇಲೆ ನೀರಿನಿಂದ ಶವಗಳನ್ನು ಹೊರಗೆ ತೆಗೆಯುತ್ತಿದ್ದೆವು. ಸ್ಥಳದಲ್ಲೇ ವೈದ್ಯರು ಆ ಶವಗಳನ್ನು ಮರಣೋತ್ತರ ಪರೀಕ್ಷೆ ಮಾಡಿ ಕಳಿಸುತ್ತಿದ್ರು. ಹೀಗೆ ಪೋಸ್ಟ್ ಮಾರ್ಟಮ್ ಆದ ಬಳಿಕ ಆ ಶವಗಳನ್ನು ಹೂತು ಹಾಕುತ್ತಿದ್ದೆವು. ಆದರೆ ಹೀಗೆ ಸಿಕ್ಕಿದ್ದ ಶವಗಳಲ್ಲಿ ಯಾರ ಮೇಲಾದರೂ ಅತ್ಯಾಚಾರ ಆಗಿತ್ತಾ ಅನ್ನೋದರ ಬಗ್ಗೆ ನನಗೆ ಮಾಹಿತಿ ಇಲ್ಲ.
ಆದರೆ ಕೆಲವು ಶವಗಳು ನೇಣು ಹಾಕ್ಕೊಂಡಿರೋ ಸ್ಥಿತಿಯಲ್ಲಿದ್ದವು, ಇನ್ನು ಕೆಲವು ನದಿಯಲ್ಲಿ ತೇಲಿಕೊಂಡು ಬಂದಿದ್ದವು. ಮಾಸ್ಕ್ ಮ್ಯಾನ್, ಅವನ ಜೊತೆ ಮತ್ತಿಬ್ಬರು ಹಾಗೂ ನಾನು ಹೋಗ್ತಿದ್ದೆವು ಎಂದಿದ್ದಾನೆ ರಾಜು. ಇದೆಲ್ಲ ಇಲ್ದಿರೋದೆಲ್ಲ ಸುಳ್ಳು ಹೇಳಿ ಪಾಪ ಎಲ್ಲರಿಗೂ ತೊಂದರೆ ಮಾಡ್ತಾರೆ ಸರ್. ಅವ್ರ ಮೇಲೆ ಯಾಕೆ ಸರ್ ಅಪರಾಧ ಹೊರಿಸ್ಬೇಕು? ದುಡ್ಡು ಕಾಸು ಏನಕ್ಕಂತ ಒಂದು ಗೊತ್ತಾಯ್ತಲ್ಲ ಸರ್. ನಮಗೆ ಗೊತ್ತಿದ್ದ ಮಟ್ಟಿಗೆ 7-8 ವರ್ಷ ನಾವು ಮಾಡಿದ್ದೀವಿ ಸರ್. ಆ ಥರ ಏನಿಲ್ಲ ಸರ್. ಆತ ಇಲ್ಲಿ ಮಾಸ್ಕ್ ಮ್ಯಾನ್ ಜೊತೆಗೆ ಕೆಲಸ ಮಾಡಿದ್ದ ರಾಜು ನೀಡಿರುವ ಹೇಳಿಕೆಗಳನ್ನು ಗಮನಿಸಿದ್ರೆ ಅಪರಿಚಿತ ಶವಗಳು ಪತ್ತೆಯಾದಾಗ ಅದರ ವಾರಸುದಾರರನ್ನ ಹುಡುಕುವ ಪ್ರಯತ್ನವನ್ನೇ ಯಾಕೆ ಮಾಡುತ್ತಿರಲಿಲ್ಲ ಎಂಬ ಅನುಮಾನ ಮೂಡುತ್ತದೆ. ಯಾಕಂದ್ರೆ ಕಾನೂನು ಪ್ರಕಾರ ಎಲ್ಲೇ ಅಪರಿಚಿತ ಶವ ಸಿಕ್ಕರೂ ಕನಿಷ್ಠ 3 ದಿನ ಕಾದು ಅವರ ಸಂಬಂಧಿಕರನ್ನ ಹುಡುಕುವ ಪ್ರಯತ್ನ ಮಾಡಬೇಕು. ಆದ್ರೆ ಇಲ್ಲಿ ಶವ ಸಿಕ್ಕಿದ ಕೂಡಲೇ ಪೋಸ್ಟ್ ಮಾರ್ಟಮ್ ಮಾಡಿ ನಂತರ ಅವುಗಳನ್ನ ಅಲ್ಲೇ ಹೂಳುವ ತರಾತುರಿ ಯಾಕಿತ್ತು ಎಂಬ ಅನುಮಾನ ಕೂಡ ಹುಟ್ಟುಹಾಕಿದೆ. ಇದರ ನಡುವೆ MBBS ಓದುತ್ತಿದ್ದ ತನ್ನ ಮಗಳು ಅನನ್ಯ ಭಟ್ 2003ರಲ್ಲಿ ನಾಪತ್ತೆಯಾಗಿದ್ದಾಳೆ ಎಂದು ಹೇಳುತ್ತಿದ್ದ ಸುಜಾತಾ ಮಾತುಗಳೆಲ್ಲ ಸುಳ್ಳು ಎಂಬುದಕ್ಕೆ ಮತ್ತಷ್ಟು ಆಧಾರಗಳು ಸಿಗುತ್ತಿವೆ. ಈಗಾಗಲೇ ತನ್ನ ಮಗಳು ಎಂದು ಸುಜಾತಾ ಭಟ್ ತೋರಿಸಿದ್ದ ಫೋಟೋ ಅನನ್ಯ ಭಟ್ಟಳದ್ದು ಅಲ್ಲವೇ ಅಲ್ಲ ಎಂದು ಅಸಲಿ ವ್ಯಕ್ತಿ ವಾಸಂತಿ ಅವರ ಅಣ್ಣ ಹೇಳ್ತಿದ್ದಾರೆ. ಹೀಗೆ ಸುಜಾತಾ ಭಟ್ ಪೋಣಿಸಿದ್ದ ಸುಳ್ಳು ಬಯಲಾಗಿದ್ದು ತನ್ನ ತಂಗಿಯ ಫೋಟೋವನ್ನ ದುರ್ಬಳಕೆ ಮಾಡುತ್ತಿದ್ದಾರೆಂದು ವಾಸಂತಿ ಅವರ ಅಣ್ಣ ವಿಜಯ್ ಆರೋಪ ಮಾಡುತ್ತಿದ್ದಾರೆ. ಫೋಟೋ ತಗೊಂಡು ಮಿಸ್ಯೂಸ್ ಮಾಡ್ತಾ ಇದ್ದಾರೆ. ಓಕೆ, ನನ್ನ ತಂಗಿದು ಫೋಟೋ ತಗೊಂಡ್ಬಿಟ್ಟು ಅವರು ಹೇಗೆ ಮಗಳು ಅಂತ ಹೇಳೋದು? ಈಗ ಅವರು ಯಾರು, ನಾವೇ ಯಾರು? ಶಿ ವಾಸ್ ವರ್ಕಿಂಗ್ ಫಾರ್ ರಾಮಯ್ಯ ಹಾಸ್ಪಿಟಲ್. ಓಕೆ, ಅಲ್ಲಿ ನರ್ಸ್ ಆಗಿದ್ಲು. ಅಲ್ಲಿ ಇವರು ಪೇಷಂಟ್ ಆಗಿ ಹೋದ್ರು. ಅಲ್ಲಿ ಆ ಥರ ಪರಿಚಯ. ಹೀಗೆ ಒಂದೆಡೆ ಮಗಳು ಕಾಣೆಯಾಗಿದ್ದಾಳೆ ಎನ್ನುತ್ತಿರುವ ಸುಜಾತಾ ಭಟ್ ತನ್ನ ಮಗಳ ಫೋಟೋ ತೋರಿಸಲು ಹೋಗಿ ಅವರ ನಡೆಯ ಸುತ್ತಲೇ ಬಲವಾದ ಅನುಮಾನ ಮೂಡುವಂತಾಗಿದೆ. ಇದರ ನಡುವೆ ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ಮಾಡಲು ಯೂಟ್ಯೂಬರ್ಗಳಿಗೆ ವಿದೇಶಗಳಿಂದ ಫಂಡ್ ಬರುತ್ತಿದೆ ಎಂದು ಬಿಜೆಪಿ ನಾಯಕರು ಆರೋಪ ಮಾಡುತ್ತಲೇ ಇದ್ದಾರೆ. ಈ ಬಗ್ಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರಿಗೆ ಪತ್ರ ಬರೆದಿರುವ ಚಿಕ್ಕಮಗಳೂರು ಉಡುಪಿ ಸಂಸದ ಕೋಟಾ ಶ್ರೀನಿವಾಸ್ ಪೂಜಾರಿ ತನಿಖೆಗೆ ಒತ್ತಾಯಿಸಿದ್ದಾರೆ. ಮತ್ತೊಂದೆಡೆ ದೇಶ ವಿದೇಶಗಳಿಂದ ಕೆಲವು ಯೂಟ್ಯೂಬರ್ಸ್ ಅಕ್ರಮ ಹಣ ಪಡೆದಿರುವುದಾಗಿ ಮಾಹಿತಿ ಇದ್ದು ತನಿಖೆ ನಡೆಸುವಂತೆ ಬೆಂಗಳೂರಿನ ಇಡಿ ಕಚೇರಿಗೆ ತೇಜಸ್ ಗೌಡ ಎನ್ನುವವರು ದೂರು ಸಲ್ಲಿಸಿದ್ದಾರೆ. ನನ್ನ ಪತ್ರ ಯಾವುದೇ ವ್ಯಕ್ತಿಗತವಾದ ಟೀಕೆ ಟಿಪ್ಪಣಿಗಳನ್ನು ಹೊಂದಿಲ್ಲ. ಗ್ರಾಮಾಂತರಗಳಿಗೆ ಪತ್ರ ಬರೆದು ಇದರಿಂದ ಏನಾದರೂ ವಿದೇಶಿ ಷಡ್ಯಂತ್ರ ಇದೆಯಾ ಅನ್ನೋದನ್ನು ಕೂಡ ಗಮನಿಸಬೇಕು. ಅವನು ಬೆನ್ನಿಂದೆ ಯಾರ್ಯಾರು ನಿಂತಿದ್ದಾರೆ ಪ್ರಭಾವ ವ್ಯಕ್ತಿಗಳು, ಅವರ ಆದಾಯದ ಮೂಲ ಏನು, ಆದಾಯದ ಮೂಲ ಹುಡುಕಬೇಕು ಅಂತ ಇಡಿಗಳಿಗೆ ದೂರು. ಇನ್ನು ಧರ್ಮಸ್ಥಳ ಪ್ರಕರಣದಲ್ಲಿ ರಾಜ್ಯ ಸರ್ಕಾರದ ಕಾರ್ಯವೈಖರಿ ಬಗ್ಗೆಯೇ ಅತೃಪ್ತಿ ವ್ಯಕ್ತವಾಗಿದೆ. ರಾಜ್ಯ ಸರ್ಕಾರದ ಸಹಾನುಭೂತಿ ಬಗ್ಗೆ ಅನುಮಾನವಿದ್ದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಬಳಿಗೆ ಸಾಧು ಸಂತರ ನಿಯೋಗ ತೆಗೆದುಕೊಂಡು ಹೋಗುವುದಾಗಿ ಹುಬ್ಬಳ್ಳಿಯ ಜೈನಮುನಿ ಗುಣಧರನಂದಿ ಮಹಾರಾಜ ಹೇಳಿದ್ದಾರೆ. 15 ದಿವಸ ಆಯ್ತು ಜನ ರೋಡದಲ್ಲಿ ಇದ್ರೆ ಸುದ್ದ ನಮ್ಮ ಮುಖ್ಯಮಂತ್ರಿ ಯಾವ ಮೂಲ್ಯದಲ್ಲಿ ಕುಯ್ದಾರ. ಋಷಿಗಳ ಧರ್ಮ ಮಠಾಧೀಶಗಳ ಜೊತೆಗೆ ಅಮಿತ್ ಶಾಗೆ ನಿಯೋಗ ಒಯ್ಯುವಂತಾದ ಒಂದು ಪ್ಲಾನಿಂಗ್ ಮಾಡಿದ್ದೇನೆ ಹಾಗೂ ಲೆಟರ್ ಸೆಕೆಟ್ ಬರೆದ್ದೇನೆ. ಇದರ ನಡುವೆ ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ಮಾಡುತ್ತಿದ್ದಾರೆ ಎಂದು ಆರೋಪಿಸಿ ದಾವಣಗೆರೆಯಲ್ಲಿ ಇವತ್ತು ಬೃಹತ್ ಪ್ರತಿಭಟನೆ ನಡೆಸಲಾಯಿತು. ಮಹಿಳೆಯರು, ರೈತ ಸಂಘಟನೆಗಳ ಮುಖಂಡರು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದರು. ಹೀಗೆ ಒಂದೆಡೆ ಹೋರಾಟ, ಮತ್ತೊಂದೆಡೆ ಆರೋಪಗಳು ನಡೆಯುತ್ತಿದ್ರೆ ಎಸ್ಐಟಿ ಅಧಿಕಾರಿಗಳು ಮಾತ್ರ ಸರ್ಕಾರ ತಮಗೆ ಕೊಟ್ಟ ಕೆಲಸವನ್ನ ಮಾಡುವುದರಲ್ಲಿ ಬ್ಯುಸಿಯಾಗಿದ್ದಾರೆ. ಎಸ್ಐಟಿ ತನಿಖೆಯಿಂದ ಮಾತ್ರ ಸಾಮೂಹಿಕ ಸಮಾಧಿ ಆರೋಪದ ಸತ್ಯಾಸತ್ಯತೆ ಹೊರಬರುವ ನಿರೀಕ್ಷೆ ಜನರಲ್ಲಿ ಮನೆ ಮಾಡಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಲೋಕಸಭೆಯಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಪ್ರಧಾನಮಂತ್ರಿ, ಮುಖ್ಯಮಂತ್ರಿಗಳು, ಸಚಿವರುಗಳ ಪದಚ್ಯುತಿಯ ಮಸೂದೆಯನ್ನು ಮಂಡಿಸಿದರು. ಮಸೂದೆ ಪ್ರಸ್ತಾಪ ಆಗ್ತಾ ಇದ್ದಂತೆ ಪ್ರತಿಪಕ್ಷಗಳು ಸದನದ ಬಾವಿಗಿಳಿದು ಆಕ್ರೋಶ ವ್ಯಕ್ತಪಡಿಸಿ ಮಸೂದೆಯ ಪ್ರತಿಗಳನ್ನು ಹರಿದು ಹಾಕಿದರು. ಅಷ್ಟಕ್ಕೂ ಏನಿದು ಪದಚ್ಯುತಿ ಮಸೂದೆ? ಪ್ರತಿಪಕ್ಷದವರು ಸಿಟ್ಟಾಗುವಂಥದ್ದು ಏನಿತ್ತು ಇದರಲ್ಲಿ? ಅದರ ಬಗ್ಗೆ ನಾನು ಕಂಪ್ಲೀಟ್ ವರದಿ ನಿಮಗೆ ತೋರಿಸ್ತೀನಿ. This bill needs to support the federal system of this country. मेरे विचार में निर्णय हवालों के पटवा ಲೋಕಸಭೆಯಲ್ಲಿ ಕೋಲಾಹಲ ಎಬ್ಬಿಸಿದ ಪದಚ್ಯುತಿ ಬಿಲ್. ಗಲಾಟೆಯ ಮಧ್ಯೆ ಪಿಎಂ ಸಿಎಂ ಸಚಿವರ ಪದಚ್ಯುತಿ ಬಿಲ್ ಮಂಡನೆ. ಲೋಕಸಭೆ ಅಧಿವೇಶನದಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ, ಪ್ರಧಾನಿ, ಸಿಎಂ ಸಚಿವರ ಪದಚ್ಯುತಿ ಮಸೂದೆಯನ್ನ ಮಂಡಿಸಿದ್ರು. ಇದಕ್ಕೆ ವಿರೋಧ ಪಕ್ಷಗಳು ಆಕ್ರೋಶ ಹೊರಹಾಕಿದ್ವು, ಧಿಕ್ಕಾರ ಕೂಗಿದ್ವು. ಅಮಿತ್ ಶಾ ಅವರ ಪದಚ್ಯುತಿ ಮಸೂದೆ ಪ್ರತಿಗಳನ್ನ ಹರಿದು ಎಸೆದು ಹಂಗಾಮ ಸೃಷ್ಟಿಸಿದ್ರು. ವಿಪಕ್ಷದವರು ಎಷ್ಟೇ ವಿರೋಧಿಸಿದ್ರು ಕ್ಯಾರೆ ಅನ್ನದ ಸ್ಪೀಕರ್ ಓಂ ಬಿರ್ಲಾ ಮಸೂದೆ ಮಂಡನೆ ಆಗ್ತಿದ್ದಂತೆ ಮತದಾನಕ್ಕೂ ಹಾಕಿದ್ರು. अगले सदन के पहले दिन तक ये संयुक्त समिति रिपोर्ट प्रस्ताव करे, ऐसा मेरी दरखास्त है.
प्रश्न है कि माननीय गृह मंत्री द्वारा प्रस्तुत प्रस्ताव स्वीकृत किया जाए। जो सदस्य के पक्ष में हाँ गए, जो सदस्य विरोध में ना गए। मेरे विचार में निर्णय हाँ वालों के पक्ष में प्रस्ताव स्वीकृत हुआ। अगले सदन के पहले दिन ಪ್ರಧಾನಿ ಸಿಎಂ ಸಚಿವರ ಪದಚ್ಯುತಿ ಮಸೂದೆ ಮಂಡನೆಗೆ ಮೊದಲು ದೊಡ್ಡ ಹೈಡ್ರಾಮಾವೇ ನಡೆಯಿತು. ಈ ಮಸೂದೆ ವಿಪಕ್ಷಗಳು ಆಡಳಿತ ನಡೆಸ್ತಿರೋ ರಾಜ್ಯಗಳನ್ನ ಟಾರ್ಗೆಟ್ ಮಾಡಿದ್ದಾರೆ ಅಂದ್ರು ಅಸಾದುದ್ದೀನ್ ಓವೈಸಿ. ಇನ್ನು ಮುಂದೆ ಮಹಾರಾಜ ತನ್ನಿಚ್ಛೆಯಂತೆ ಯಾರನ್ನಾದರೂ ತೆಗಿಬೇಕಿದ್ರು ಇಡಿ ಅಧಿಕಾರಿಗಳನ್ನ ಕಳಿಸಿ ಬಂಧಿಸ್ತಾರೆ ಅಂದ್ರು ರಾಹುಲ್ ಗಾಂಧಿ. There is a lot of action going on. You must have heard, and I'm sure all of you have heard, of the new bill that the BJP is proposing. We are going back to medieval times when the king could just remove anybody at will. There's no concept of what an elected person is. He doesn't like your face, so he tells ED, put a case, and then democratically elected person is wiped out within 30 days. This is new. ಪ್ರತಿಪಕ್ಷದವರೆಲ್ಲ ಮೋದಿ ಸರ್ಕಾರದ ಪದಚ್ಯುತಿ ಮಸೂದೆಯನ್ನ ವಿರೋಧ ಮಾಡುತ್ತಿದ್ದಾರೆ. ಆದರೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಮಸೂದೆಗೆ ಅಂಗೀಕಾರ ಪಡೆಕೊಂಡು ಸಂಸದೀಯ ಸ್ಥಾಯಿ ಸಮಿತಿಗೆ ಪರಿಶೀಲನೆಗೆ ಕಳಿಸಿದ್ದಾರೆ. ಅಷ್ಟಕ್ಕೂ ಪ್ರತಿಪಕ್ಷದವರು ಯಾಕೆ ಪದಚ್ಯುತಿ ಮಸೂದೆಯನ್ನ ವಿರೋಧ ಮಾಡುತ್ತಿದ್ದಾರೆ? ಏನಿದು ಪದಚ್ಯುತಿ ಮಸೂದೆ? ಮಸೂದೆಯ ಸಾಧಕ ಬಾಧಕಗಳು ಏನು ಅಂತ ನೋಡೋಣ. ಪ್ರಧಾನಮಂತ್ರಿಯೇ ಆಗಲಿ, ಯಾವುದೇ ರಾಜ್ಯದ ಮುಖ್ಯಮಂತ್ರಿಯಾಗಲಿ, ರಾಜ್ಯ ಕೇಂದ್ರ ಸಚಿವರಾಗಿರಲಿ, ಕ್ರಿಮಿನಲ್ ಕೇಸ್ ಮೇಲೆ 30 ದಿನ ಜೈಲು ಸೇರಿದ್ರೆ ಸಾಕು, ಅವರನ್ನ ಸಚಿವ ಸ್ಥಾನ ಸಿಎಂ ಸ್ಥಾನದಿಂದ ತೆಗೆದುಹಾಕಬಹುದು. 30 ದಿನ ಜೈಲು ಸೇರಿದ್ರೆ ಸಾಕು, ಮರುದಿನವೇ ಅಂದರೆ 31ನೇ ದಿನಕ್ಕೆ ಸ್ಥಾನ ಕಳೆದುಕೊಳ್ತಾರೆ. ಇಲ್ಲಿಯವರೆಗೆ ಅಪರಾಧ ಸಾಬೀತಾದ್ರೆ ಮಾತ್ರ ಮಂತ್ರಿ ಸ್ಥಾನ ಹೋಗ್ತಿತ್ತು. ಇನ್ನು ಮೇಲೆ 30 ದಿನ ಬಂಧನದಲ್ಲಿಟ್ರು ಮಂತ್ರಿ ಸ್ಥಾನ ಹೋಗುತ್ತೆ. ಪ್ರಧಾನಮಂತ್ರಿಯೇ ಆಗಿರಲಿ, ಕೇಂದ್ರ ಸಚಿವರುಗಳೇ ಆಗಿರಲಿ, ಯಾವುದೇ ರಾಜ್ಯದ ಸಿಎಂಗಳು ಸಚಿವರಿದ್ರೂ ಸಹ ಈ ಕಾನೂನು ಅನ್ವಯಿಸುತ್ತೆ. ಒಂದು ವೇಳೆ ಕುರ್ಚಿ ಬಿಡದಿದ್ರೆ 31ನೇ ದಿನ ಸ್ವಯಂಚಾಲಿತವಾಗಿ ಸ್ಥಾನಮಾನ ರದ್ದಾಗುತ್ತೆ. ಅದಕ್ಕೆ ಸಂವಿಧಾನದ 75, 164, 239 ಎ ವಿಧಿ ಅಡಿ ತಿದ್ದುಪಡಿ ತರಲಾಗಿದೆ. ದೆಹಲಿ ಸಿಎಂ ಆಗಿದ್ದಾಗ ಅರವಿಂದ್ ಕೇಜ್ರಿವಾಲ್ ಜೈಲಲ್ಲಿದ್ರು, ಸಿಎಂ ಹುದ್ದೆಯಲ್ಲದೆ ಮುಂದುವರೆದಿದ್ರು. ತಮಿಳುನಾಡಿನ ಸಚಿವ ವಿ ಸೆಂಥಿಲ್ ಬಾಲಾಜಿ ಕೂಡ ಅರೆಸ್ಟ್ ಆಗಿ ಜೈಲಲ್ಲಿದ್ರು ಸಚಿವರಾಗಿದ್ರು. ಇಂಥದ್ದನ್ನ ತಡೆಯಲು ಈ ಪದಚ್ಯುತಿ ಮಸೂದೆ ಮುಖ್ಯ ಆಗಲಿದೆ. ಆದ್ರೆ ವಿರೋಧ ಪಕ್ಷಗಳ ಸರ್ಕಾರ ಬೀಳಿಸೋ ಹುನ್ನಾರ ಅನ್ನೋದು ಪ್ರತಿಪಕ್ಷಗಳ ಆರೋಪ. ಚುನಾಯಿತ ಸರ್ಕಾರಗಳನ್ನ ಅಸ್ಥಿರಗೊಳಿಸುವ ಹುನ್ನಾರ ಅನ್ನೋದು ವಿಪಕ್ಷದವರ ನೇರ ವಾದ. ರಾಜಕೀಯ ಅಸ್ಥಿರತೆ ಸೃಷ್ಟಿಸಲು ಬಿಜೆಪಿ ಮಾಡಿರುವ ಪ್ಲಾನ್ ಅಂತ ಆರೋಪ ಮಾಡ್ತಿದ್ದಾರೆ. ಪದೇ ಪದೇ ಸಿಎಂ ಬದಲಾದ್ರೆ ಆಡಳಿತದಲ್ಲಿ ದಕ್ಷತೆ ಇರಲ್ಲ. ಸಚಿವರನ್ನ ಬದಲಿಸ್ತಾ ಹೋದ್ರೆ ಸರ್ಕಾರದ ಮೇಲೆ ನಕಾರಾತ್ಮಕ ಪರಿಣಾಮ ಬೀರುತ್ತೆ. ಸಮ್ಮಿಶ್ರ ಸರ್ಕಾರಗಳಿದ್ರೆ ಇಡೀ ಸರ್ಕಾರವೇ ಬಿದ್ದು ಹೋಗುವ ಸಾಧ್ಯತೆ ಹೆಚ್ಚು. ಆಮೇಲೆ ರಾಷ್ಟ್ರಪತಿ ಆಡಳಿತ ಮಧ್ಯಂತರ ಚುನಾವಣೆಗೆ ದಾರಿ ಮಾಡಿಕೊಟ್ಟಂತಾಗತ್ತೆ. 30 ದಿನದ ಬಳಿಕ ನಿರಪರಾಧಿಯಾದ್ರೆ ಮತ್ತೆ ಪದಗ್ರಹಣ ಆಗ್ಬೇಕು. ಆಗ ಆರ್ಥಿಕವಾಗಿ ಸಾಮಾಜಿಕವಾಗಿ ಸಮಸ್ಯೆಯಾಗತ್ತೆ. ಪ್ರಜಾಸತ್ತಾತ್ಮಕ ಹಕ್ಕಿಗೆ ಚ್ಯುತಿ ತಂದಂತಾಗತ್ತೆ. ಭವಿಷ್ಯದಲ್ಲಿ ಮತದಾರರುಗಳ ಮೇಲೆ ನಕಾರಾತ್ಮಕ ಪರಿಣಾಮ ಬೀರಬಹುದು. ಪ್ರತಿಪಕ್ಷ ಆಡಳಿತ ರಾಜ್ಯಗಳನ್ನ ಬಿಜೆಪಿ ಟಾರ್ಗೆಟ್ ಮಾಡ್ತಿದೆ. ತನಿಖಾ ಸಂಸ್ಥೆಗಳನ್ನ ದುರ್ಬಳಕೆ ಮಾಡಿಕೊಂಡು ಸರ್ಕಾರ ಬೀಳಿಸಲು ಮಾಡಿರುವ ಪ್ಲಾನ್ ಅಂತಿದ್ದು ನ್ಯಾಯಾಂಗದ ವ್ಯವಸ್ಥೆ ಮೇಲೂ ದುಷ್ಪರಿಣಾಮ ಬೀರಬಹುದು ಅನ್ನೋದು ವಿಪಕ್ಷದವರ ನೇರ ವಾದ. हमारे देश में एसआई से लेकर इंस्पेक्टर से लेकर एसीपी बोलिए, डीवाईएसपी बोलिए, डीसीपी बोलिए, एडिशनल सीपी, डीजीपी तक कौन बनाता है इनको? रूलिंग पार्टी बनाती है। आईटी के ऑफिसर कौन बनाता है? ईडी के सीबीआई को रूलिंग पार्टी बनाती है। आप बताइए फिर कहां इंडिपेंडेंस रहेगा इन लोगों का? आप कैबिनेट के 6-7 लोगों को केस लगाइए, 30 दिन डालिए अंदर जेल में, गवर्नमेंट गिर गई उनकी। ಆರೋಪ ವಿರೋಧಗಳು ಏನೇ ಇರಲಿ, ಪದಚ್ಯುತಿ ಮಸೂದೆಯನ್ನ ಕೈ ಬಿಡದಿದ್ರೆ ಸುಪ್ರೀಂ ಕೋರ್ಟ್ ಕದ ತಟ್ಟಲು ವಿಪಕ್ಷಗಳು ರೆಡಿಯಾಗಿವೆ. ಸದ್ಯಕ್ಕೆ ಪದಚ್ಯುತಿ ಮಸೂದೆ ಲೋಕಸಭೆಯಲ್ಲಿ ಮಂಡನೆಯಾಗಿದ್ದು ಸಂಸದೀಯ ಸ್ಥಾಯಿ ಸಮಿತಿಯ ಪರಿಶೀಲನೆಗೆ ಹೋಗ್ತಿದೆ. ಅಲ್ಲಿ ಚರ್ಚೆಯಾದ ಬಳಿಕವಷ್ಟೇ ಮತ್ತೆ ಸಂಸತ್ನಲ್ಲಿ ಮಂಡನೆಯಾಗಬೇಕು. ಆಮೇಲೆ ರಾಜ್ಯಸಭೆಯಲ್ಲಿ ಅಂಗೀಕಾರ ಪಡೆದು ರಾಷ್ಟ್ರಪತಿಗಳ ಒಪ್ಪಿಗೆ ಸಿಗಬೇಕು.
ಆಮೇಲಿದು ಕಾನೂನಾಗಿ ಜಾರಿಗೆ ಬರಲಿದೆ. ಅಲ್ಲಿಯವರೆಗೂ ಹೈಡ್ರಾಮಾ ಕಂಟಿನ್ಯೂ ಆಗಲಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಪರಿಶಿಷ್ಟ ಜಾತಿಯ ಒಳಗಿನ ಒಳ ಮೀಸಲಾತಿಯನ್ನು ABC ಅಂತೇಳಿ 3 ಕೆಟಗರಿ ಮಾಡಿ ಎಡಗೈ, ಬಲಗೈ ಮತ್ತು ಸ್ಪೃಶ್ಯ ಸಮುದಾಯಗಳು ಹಾಗೂ ಅಲೆಮಾರಿಗಳು, ಸ್ಪೃಶ್ಯ ಮತ್ತು ಅಲೆಮಾರಿಗಳು ಇವರನ್ನ ಜೊತೆಗೆ ಸೇರಿಸಿ ಮೀಸಲಾತಿ ಹಂಚಿಕೆ ಮಾಡಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕ್ಯಾಬಿನೆಟ್ನಲ್ಲಿ ಇದರ ನಿರ್ಧಾರವನ್ನು ಕೈಗೊಂಡಿದ್ದಾರೆ. ಇವತ್ತು ಸದನಗಳಲ್ಲಿ, ಉಭಯ ಸದನಗಳಲ್ಲೂ ಕೂಡ ಇದರ ಬಗ್ಗೆ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಆದರೆ ಪ್ರತಿಪಕ್ಷದವರು ಇದರಲ್ಲಿ ಅನ್ಯಾಯ ಆಗಿದೆ. ಯಾಕಂದರೆ ವಿಶೇಷವಾಗಿ ಇಲ್ಲಿ ಅಲೆಮಾರಿ ಸಮುದಾಯದ ಮೀಸಲಾತಿಯನ್ನು ನೀವು ಕಿತ್ತು ಇದರಲ್ಲಿ ಸೇರಿಸಿದ್ದೀರಿ, ಇದು ಸರಿಯಾದಂಥ ಕ್ರಮ ಅಲ್ಲ ಅನ್ನುವಂಥ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಎಲ್ರಿಗೂ ಸಮಪಾಲು ಅಂತ CM ಸಿದ್ದರಾಮಯ್ಯನವರು ತಮ್ಮ ಸರ್ಕಾರದ ನಿರ್ಧಾರವನ್ನು ಸಮರ್ಥಿಸಿಕೊಂಡಿದ್ದಾರೆ. ದಲಿತ ಸಮುದಾಯದ ದಶಕಗಳ ಒಳ ಮೀಸಲಾತಿ ಬೇಡಿಕೆಗೆ ಸಿದ್ದರಾಮಯ್ಯ ಸರ್ಕಾರ ಅನುಮೋದನೆ ನೀಡಿದೆ. ಪರಿಶಿಷ್ಟ ಜಾತಿಗಳನ್ನ 3 ಭಾಗಗಳಾಗಿ ವಿಂಗಡಿಸಿ ಶೇಕಡ 17 ಮೀಸಲಾತಿಯನ್ನ ಹಂಚಿಕೆ ಮಾಡಿದೆ. ಒಳ ಮೀಸಲಾತಿಗಾಗಿ 5 ಪ್ರವರ್ಗಗಳನ್ನ 3 ಪ್ರವರ್ಗವನ್ನಾಗಿ ಮಾಡಿದ್ದು, ಬಲಗೈ ಸಮುದಾಯಕ್ಕೆ ಶೇಕಡ 6, ಎಡಗೈ ಸಮುದಾಯಕ್ಕೂ ಶೇಕಡ 6ರಷ್ಟು